मैं बाजीगर, सबसे अलग सबसे असली डिफरेंट कैलिबर। हमसे मस्ती सीधा पप्पी तेरे आंसू पर। हम गेम रखते मुट्ठी में, हाँ जादूगर जादूगर आए बाजीगर बाजीगर। मैं बाजीगर, सबसे अलग सबसे असली डिफरेंट कैलिबर। हमसे मस्ती सीधा पप्पी तेरे आंसू पर। हम गेम रखते मुट्ठी में, हाँ जादूगर जादूगर आए बाजीगर बाजीगर। ಟ್ರಾನ್ಸ್ಪೋರ್ಟ್ ಅಲ್ಲಿ ಇರ್ಬೇಕಂತ ಒಂದು ಫ್ಲೈಟ್ ತಗೊಂಬಂದೆ. ಆ ಟೀಮ್ ಇಂದ ಇದು ಫ್ಲೈಟ್ ಈಗ ರೆಸ್ಟೋರೆಂಟ್ ಮಾಡ್ತಾ ಇದೀನಿ. ಹಾಯ್ ಹಲೋ ನಮಸ್ಕಾರ ಸರ್. ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಈ ಫ್ಲೈಟ್ ಒಂದು ತಗೊಂಡ್ಬರ್ಬೇಕಂತ ಒಂದು ಆಸೆ ಇತ್ತು. ಬಟ್ ಯಾರು ಮಾಡಿರಬಾರ್ದು ಆ ಟೈಪ್ ಅಲ್ಲಿ ನಾನು ಮಾಡ್ಬೇಕಂತ ಇದು ಸ್ಟಾರ್ಟ್ ಮಾಡಿದೀನಿ ಸರ್. ಫೈನ್ ಡೈನ್ ಅದರಲ್ಲಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆರಾಮಾಗಿ ಊಟ ಮಾಡ್ಕೊಂಡು ನೀವು ಆರಾಮಾಗಿ ಮಕ್ಕಳಿಗೆಲ್ಲ ಕರ್ಕೊಂಡ್ ಬಂದು ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದು ಆಕ್ಚುಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಇನ್ನು ವರ್ಷ ಇದೆ. ಈಗ ಒಂದು ಕರೆಕ್ಟ್ ಒಂದು ವರ್ಷ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಒಂದು ತಿಂಗಳು ಮೇಡ ಆಯ್ತು ನನಗೆ. ಅಲ್ಲಿಂದ ತೊಗೊಂಬರಕ್ಕೆ ತೊಗೊಂಬಂದು ತಿರ್ಗಾ ಇಲ್ಲಿ ಇದು ಮಾಡಕ್ಕೆ. ಆಮೇಲೆ ಈಗ ಫಿಟ್ಟಿಂಗ್ ನಡೀತಾ ಇದೆ. ಇದು ಇನ್ಶಾಲ್ಲಾ ಸ್ಟಾರ್ಟ್ ಆಗ್ಬೋದು. ಈಗ ಒಂದು 1.5 ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಇದು ಡಿಸೆಂಬರ್ ಅಲ್ಲಿ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ನನ್ನ ವೈಫ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ವೈಫ್ ಇಂದ ಇಷ್ಟು ಬೆಳೆದಿದ್ದೀನಿ. ಫ್ಲೈಟ್ ತೊಗೊಂಬರಕ್ಕೆ ಮೇನ್ ಕಾರಣನೇ ನನ್ನ ವೈಫ್. ಸ್ಟ್ರಗ್ಲಿಂಗ್ ಅದ, ಬಹಳ ಸ್ಟ್ರಗ್ಲಿಂಗ್ ನೋಡಿದ್ವಿ. ಬಿಸ್ನೆಸ್ ಅಲ್ಲಿ ಗೊತ್ತಲ್ಲ, ಅಪ್ ಅಂಡ್ ಡೌನ್ ಆಗೇ ಆಗ್ತೈತೆ. 6 ವರ್ಷ ನಾನು ಮನೇನೆ ನೋಡಿರಲಿಲ್ಲ. 6 ವರ್ಷ ಬರೀ ರೋಡಲ್ಲಿ ಮಲಿಕೊಳ್ಬೇಕಾಗಿತ್ತು. ಅದಾಯ್ತು ನೋಡಿ ನನ್ನ ಕಾರ್ ಫಾರ್ಚುನರು. ಅದ್ರ ಮುಂಚೆ ಒಂದು ಝೈಲೋ ಅಂತ ಒಂದು ಕಾರ್ ಇತ್ತು. ಆ ಝೈಲೋ ಅಲ್ಲಿನೇ ಎಲ್ಲ ಅಲ್ಲೇ ಅದರಲ್ಲಿ ಮಲಿಕೊಳ್ಳೋದು, ಅದರಲ್ಲಿ ಊಟ ಮಾಡೋದು, ಅದರಲ್ಲಿ ಕಷ್ಟ. ಅದೇ 4-5 ವರ್ಷ ನಾನು ಬರೀ ರೋಡಲ್ಲಿ ಇದ್ದಿದ್ದು. ಇದು ನೀವು ಸೀದಾ ಸಿಟಿಯಿಂದ ಬಂದರೆ ಬನಾಟೋ ರೋಡಲ್ಲಿ AMC ಕಾಲೇಜು ಆಪೋಸಿಟ್ ಯೂರೋ ಸ್ಕೂಲು. ಅದು ನೋಡೋಣ ಸರ್. 24 ಡಿಸೆಂಬರಲ್ಲಿ ಓಪನ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಸರ್. ಇವತ್ತು ನಂದು ಈ ಫ್ಲೈಟ್ ಬರಬೇಕು, ಇದೆಲ್ಲ ಮಾಡ್ಬೇಕಂದ್ರೆ ಈ ಮುಖ್ಯ ಕಾರಣ ಎಲ್ಲ ನಮ್ಮ ಇವರು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲ ಇವರು ನಮ್ಮ ಕಾರಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನ. ಆಮೇಲೆ ಜೈ ಕರ್ನಾಟಕ, ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್. ಸೋಲದು ಸೋತು ತಲೆಯ ಬಾಗದು. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಹೇಗಿರಿದೆ ಎಲ್ಲರೂ? ಫೈನಲಿ ನನ್ನ ಮಗಳು ಕರ್ಕೊಂಬಂದೆ ಫ್ಲೈಟ್ ಒಳಗಡೆ. ಇವತ್ತು ಇವಳಿಗೆ ಗಿಫ್ಟ್ ಕೊಡೋಕ್ಕೆ ಇದು ಹೇಳ್ದೆ ನಾನು. ಆ ಥರ ಇವಳಿಗೆ ಫ್ಲೈಟ್ ಕೊಟ್ಟಿದ್ದೀನಿ ಲಾಸ್ಟಲ್ಲಿ. ಹೆಂಗೈತೆ ಫ್ಲೈಟು? ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದಿಲ್ಲ. ಇದು ತುಂಬ ಚೆನ್ನಾಗಿ ಗಿಫ್ಟ್ ಇದೆ ನನಗೆ. ಥ್ಯಾಂಕ್ ಯು. ಗಿಫ್ಟ್ ಇಲ್ಲಮ್ಮ, ಇದು ನಿಂದೇನೆ. ಇದು ಗಿಫ್ಟು ಅಪ್ಪ ಯಾವ ಮಗಳಿಗೆ ಗಿಫ್ಟ್ ಕೊಡಲ್ಲ. ಗಿಫ್ಟ್ ಅಂದರೆ ಮನಸ್ಪೂರ್ತಿಯಿಂದ ಹಾರ್ಟೇ ಕೊಡೋದು ಗಿಫ್ಟು. ಬಟ್ ಇದೆಲ್ಲ ಇವಳ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಇವಳಿಂದ ನನಗೆ ಒಂದು ಫ್ಲೈಟ್ ಬಂತು, ಇವಳಿಂದ ನನಗೆ ಒಂದು ಮರ್ಯಾದೆ ಬಂತು, ಇವಳಿಂದ ನನಗೆಲ್ಲ ಇಡೀ ವರ್ಲ್ಡು ನನಗೆ ಇವತ್ತು ಫ್ಲೈಟ್ ರೆಸ್ಟೋರೆಂಟು ಅಂತ ಒಂದು ಇದು ಮಾಡ್ಕೊತಿದ್ದಾರೆ. ಟೈಗರ್ ಏರೋ ರೆಸ್ಟೋರೆಂಟ್ ಓನರ್ ಅಂತ. ನಾ ಅಪ್ಪು ಬಾಸ್ ಆಶೀರ್ವಾದ ನನಗೆ ಮಾಡಿ ಯಾವಾಗ ಇದ್ದೇ ಐತೆ. ಅವ್ರ ಆಶೀರ್ವಾದ ನನಗಾಯಿತು. ಎಲ್ಲ ಟೋಟಲ್ ಎಲ್ಲರೂ ನೀವೆಲ್ಲ ನನಗೆ ಆಶೀರ್ವಾದದಿಂದ ನನಗೆ ಇದು ಬಂದಿರೋದು. ಥ್ಯಾಂಕ್ ಯು ವೆರಿ ಮಚ್ ಫಾತಿಮಾ ರಜ್ವಿಯಾ. ವೆಲ್ಕಮ್ ಅಬ್ಬು. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಹೇಗಿದ್ದಾರೆ ಎಲ್ಲರೂ? ಇವತ್ತು ಫಸ್ಟ್ ಬರ್ತಡೇ ನನ್ನ ಮಗಳದು. ಈಗ ಎಲ್ಲ ಕಡೆ ಮಾಡ್ತಾ ಇದ್ದೆ ಬರ್ತಡೇ. ಪ್ರತಿ ವರ್ಷ ನಾನು ಒಳ್ಳೆ ಇದು ರೆಸಾರ್ಟ್ಸು ಒಳ್ಳೆ ಈಗ ಒಂದು ಕಡೆ ಕರ್ಕೊಂಡೋಗಿ ನಮ್ಮ ಮಗಳದು ಬರ್ತಡೇ ಮಾಡ್ತಾ ಇದ್ದೆ. ಈಗ ಫಸ್ಟ್ ಟೈಮ್ ನನ್ನ ಫ್ಲೈಟಲ್ಲಿ ನಾನು ಕರ್ಕೊಂಬಂದಿದ್ದೀನಿ. ಬಟ್ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಇವತ್ತು 12 o'clock ಸುಮ್ಮನೆ ಕರ್ಕೊಂಬಂದಿದ್ದೀನಿ. ಇವಳಿಗೆ ಬಂದು ನೋಡಮ್ಮ ಹೆಂಗಿದೆ ನಿಂದೆಲ್ಲ ಇದು ಅಂತ. 11 year ಮುಗಿದೈತೆ ಈಗ ಇವಳಿಗೆ. ಥ್ಯಾಂಕ್ ಯು ವೆರಿ ಮಚ್ ಫಾತಿಮಾ. ಹೆಂಗೈತೆ ಎಲ್ಲ? ಇಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗೈತಾ? ಆಮೇಲೆ ಎಲ್ಲ ಆಂಬಿಯನ್ಸ್ ಎಲ್ಲ ಬಗ್ಗೆ ಕೇಳೋಣ. ಹೆಂಗ್ ಕಾಣ್ತೈತೆ ನಮ್ಮ ಆಂಬಿಯನ್ಸ್ ಎಲ್ಲ? ಸೂಪರ್ ಆಗಿದೆ ಸರ್. ಸೂಪರ್ ಸರ್ ಹೆಂಗೈತೆ? ಹೆಂಗ್ ಕಾಣ್ತಿದಲ್ಲ? ಸೂಪರ್. ಈ ಮತೀನ್ ಸರ್ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಇರ್ತೇನೆ. ಯಾಕಂದ್ರೆ ಬೆಂಗಳೂರಲ್ಲಿ ಈ ತರ ಒಂದು ಫಸ್ಟ್ ಒಂದು ಕಾನ್ಸೆಪ್ಟ್ ತಂದಿರೋದು. ಥ್ಯಾಂಕ್ ಯು ವೆರಿ ಮಚ್ ಟು ಅವರ್ ಕ್ರೂ ಮೆಂಬರ್ಸ್, ಟೈಗರ್ ಏರೋ ರೆಸ್ಟೋರೆಂಟ್ ಕ್ರೂ ಮೆಂಬರ್ಸ್. ಅಂಡ್ ಲಾಸ್ಟ್ ಅಲ್ಲಿ ಜೈ ಕರ್ನಾಟಕ, ಜೈ ಅಪ್ಪು ಸರ್. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಅಪ್ಪು ಬಾಸ್.
ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ನನಗೆ ಸಿಕ್ಕಾಪಟ್ಟೆ ಲಾಸ್ ಆಯಿತು. ಲಾಸ್ ಅಂದರೆ ಮದುವೆ ಆಗಿದ್ದೀನಿ, ಒಂದು ಮಗು ಆಗ್ಬಿಟ್ಟೈತೆ, ಪೂರ್ತಿ ಲಾಸು, ಟೋಟಲ್ ಪ್ರಾಪರು. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಫ್ಲೈಟ್ ಬಗ್ಗೆ ಇಲ್ಲ, ಊಟದ ಬಗ್ಗೆ ಇಲ್ಲ, ಈ ಆಂಬಿಯನ್ಸ್ ಬಗ್ಗೆ ಇಲ್ಲ. ಸರಿ ಬರ್ತಾ ನಂದೇ ಒಂದು ಕತೆ ಹೇಳ್ತೀನಿ ನಿಮಗೆ. ಶುರು ನಾನು ಎಲ್ಲಿಂದ ಹುಟ್ಟಿದೆ, ಹೆಂಗೆ ಬೆಳೆದೆ, ಹೆಂಗೆ ನಾನು ಬಿಸ್ನೆಸ್ ಅಲ್ಲಿ ಬಂದೆ, ಇವತ್ತು ಈ ಮಟ್ಟಕ್ಕೆ ನಾನು ಫ್ಲೈಟ್ ತುಂಬ ನಿಲ್ಸಿದ್ದೀನಿ ಹೆಂಗೆ ಅಂತ ಹೇಳೋಣ ಅಂತ ಶುರು ಮಾಡ್ತೀನಿ ಇವತ್ತು. ನಮ್ಮ ಅಮ್ಮ ಬಂದ್ಬಿಟ್ಟು ತುಮಕೂರು ಕಡೆಯವರು, ನಮ್ಮ ಅಪ್ಪ ಬಂದ್ಬಿಟ್ಟು ಕೋಲಾರ ಕಡೆಯವರು. ಪ್ರಾಪರ್ ನಾನು ಕರ್ನಾಟಕದವನು ನಾನು. ಒಂದ್ಸಲ 6 ಗಂಟೆಗೆ ಮನೆಗೆ ಬರ್ತೀನಿ. ಅಮ್ಮ ಫುಲ್ ಸೀರಿಯಸ್ ಅಲ್ಲಿದ್ದಾರೆ ಮನೆಯಲ್ಲಿ, ಅಪ್ಪ ಆಫೀಸ್ ಹೋಗಿದ್ದಾರೆ, ಫುಲ್ ಸೀರಿಯಸ್ ಆಗಿದ್ದಾರೆ. ನಾವು ಒಬ್ಬನೇ, ನನ್ನ ತಂಗಿ, ನಮ್ಮ ದೊಡ್ಡಣ್ಣ ಆಫೀಸ್ ಹೋಗಿದ್ರು. ನೋಡ್ಕೊಂಡು ನನಗೆ ಭಯ ಶಾಡಕ್ಬಿಟ್ಟು ನಮ್ದೊಂದು ಆಟೋ ಇತ್ತು, ಅಮ್ಮ ಕರ್ಕೊಂಡು ಹೋಗಿದ್ರು ಅಷ್ಟೇ. ತಿರ್ಗಾ ಅವ್ರು ವಾಪಸ್ ತಗೊಂಡು ಬಂದಿಲ್ಲ, ಅಂದರೆ ಜೀವನ ನಡ್ಕೊಂಡ್ ಬಂದಿಲ್ಲ ಅವರು. ಅಮ್ಮ ತೀರೋಗಿದ್ರು. ಅಮ್ಮಮ್ಮ ಅಂದರೆ ತುಂಬ ನನಗೆ ಇಷ್ಟ. ಅಮ್ಮ ತೀರೋಗ್ಬಿಟ್ಟು ಬ್ಲ್ಯಾಂಕ್ ಆಗಿಬಿಟ್ಟೆ. ಬ್ಲ್ಯಾಂಕ್ ಆಗಿ ನನಗೆ ಜೀವನನೇ ಬೇಡ ಅಂತ ಆಗ್ಬಿಡ್ತು 5th ಸ್ಟ್ಯಾಂಡರ್ಡಲ್ಲಿನೇ. ಯಾಕಂದರೆ ತಾಯಿನೇ ಇಲ್ಲ, ಜೀವನನೇ ಇಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ. ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಓದಲಲ್ಲಿ ನಾನು ತುಂಬ ಇದು ಒಂದೇ ಸಲ ಸ್ಲೋ ಆಗಿಬಿಟ್ಟೆ. 5th ಸ್ಟ್ಯಾಂಡರ್ಡಲ್ಲಿ ನಾನು ಸಿಕ್ಕಾಪಟ್ಟೆ ಸ್ಲೋ ಆಗಿಬಿಟ್ಟೆ. ಈ ಸ್ಟಡಿ ಬೇಡವೇ ಬೇಡ, ಈಗ ಅಮ್ಮನೂ ಇಲ್ಲ, ಯಾಕೆ ಅಂತ. ಹಂಗೆ ನಮ್ಮ ಅತ್ತಿಗೆ ನನಗೆ ಕೈ ಹಿಡ್ಕೊಂಡ್ರು. ಅವ್ರು ಹಿಡ್ಕೊಂಡು ನನಗೆ ಸಾಕಿದ್ರು ಅವರು. ಅಂದರೆ 5th ಸ್ಟ್ಯಾಂಡರ್ಡಿಂದ ನನಗೆ ಅವ್ರದ್ದು ಜೀವನ ಬೇರೆ ಕಡೆ ತೊಗೊಂಡೋಗಿದ್ರು. ನಾನು ಹೇಳ್ದೆ ಅಪ್ಪ, ಇಲ್ಲ ಅಪ್ಪ ನನಗೆ ಆಗಲ್ಲ ಓದೋಕ್ಕೆ, ಅಮ್ಮ ಇಲ್ಲ ಅಂದರೆ ನನಗೆ ಓದೋಕ್ಕಾಗಲ್ಲ ಅಂತ ಸಿಕ್ಕಾಪಟ್ಟೆ ಹೇಳಿದೆ. ಅಪ್ಪನೂ ಕೇಳಿಲ್ಲ, ಎಜುಕೇಷನ್ ಇಂಪಾರ್ಟೆಂಟ್ ಅಪ್ಪ, ನಾನು ನೋಡಿ KB ಆಫೀಸರ್ ಆಗಿದ್ದೀನಿ, ನಿಮ್ಮ ಅಪ್ಪ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳಿದರು. ಇದ್ದಕ್ಕಿದ್ದಕ್ಕೆ ನನಗೆ ಒಂದು ಡಿಸೀಸು, ಅದೇ ಅಮ್ಮ ಟೆನ್ಷನಲ್ಲಿ ಏನಾಯ್ತು, ಇದ್ದಕ್ಕಿದ್ದಕ್ಕೆ ಕಾಲು ಕೈ ಕೆಲಸ ಮಾಡ್ತಾ ಇರಲಿಲ್ಲ ನಂದು 5th ಸ್ಟ್ಯಾಂಡರ್ಡಲ್ಲಿ. ಏನಾಯ್ತು ಅಂತ ನಮ್ಮ ಅಣ್ಣ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ತೋರಿಸಿದ್ರೆ ರಿಮ್ಯಾಟಿಕ್ ಫೀವರ್ ಅಂತ ಹೇಳ್ಬಿಟ್ಟು, ಒಂಥರ ಹಾರ್ಟ್ ಡಿಸೀಸ್ ಏನದು. ಅದು ರಿಮ್ಯಾಟಿಕ್ ಫೀವರ್ ಅಲ್ಲಿ ಕೈ ಕಾಲು ಇದು ಮಾಡಲ್ಲ, ಜ್ವರ ಜಾಸ್ತಿ ಇರ್ತದೆ. ಫಸ್ಟ್ ಅಮ್ಮ ಟೆನ್ಷನ್, ಸೆಕೆಂಡ್ ಇದು ರಿಮ್ಯಾಟಿಕ್ ಫೀವರು. ಆ ಟೈಮಲ್ಲಿ ಏನು ಗೊತ್ತಾಗಲ್ಲ, ಸಣ್ಣ ಹುಡುಗ. ಹಂಗೂ ನಮ್ಮ ಅಣ್ಣ ಸಾಕಿದ್ರು ನನಗೆ. ಪ್ರತಿ ತಿಂಗಳು ನಾನು ಒಂದು ಇಂಜೆಕ್ಷನ್ ತೊಗೊಂಡು, ಪೆನಿಡೋಲ್ ಇಂಜೆಕ್ಷನ್ ತೊಗೊಳ್ಬೇಕಾಯ್ತು. 10ನೇ ಕ್ಲಾಸ್ ತನಕ ನಮ್ಮ ಅಣ್ಣ ನನಗೆ ಇಂಜೆಕ್ಷನ್ ಕೊಡ್ತಿದ್ರು. ಬಟ್ ಓದೋಕ್ಕೆ ಅಲ್ಲಿ ಮನಸ್ಸೇ ಇರಲಿಲ್ಲ ಸರ್ ನನಗೆ. ಅಮ್ಮ ಹೋಗ್ಬಿಟ್ಟೆ, ಆಮೇಲೆ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ನಾನು. ಬೇರೆಯವ್ರಿಗೆ ಏನು ಹೇಳ್ತೇನೆ ಅಂದರೆ ಓದಬೇಕು ಸರ್, ಮೇನ್ ಇಂಪಾರ್ಟೆಂಟು ಎಜುಕೇಷನ್, ಭಾಳ ಇಂಪಾರ್ಟೆಂಟು. ಹಂಗೆ ಓದ್ಕೊಂಡು ಕಳ್ಕೊಂಡು SLC ಬಂದೆ. ಅಂದರೆ ಕ್ಲಾಸ್ಗೆ ಹೋಗಿಲ್ಲ ಸರ್ ನಾನು. ಬಿಸ್ನೆಸ್ ಮೈಂಡೆಡ್ ಇತ್ತು, ಅಂದರೆ ಏನಾದ್ರು ಬಿಸ್ನೆಸ್ ಮಾಡಲೇಬೇಕು. ಬಟ್ ನನಗೇನಂದರೆ ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡಬಾರ್ದು, ಎಲ್ಲೋ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ ಒಂದು ಬುದ್ಧಿಲಿ ಇತ್ತು. ಸರಿ ಬೇಡವೇ ಬೇಡ ಇದು ಮನೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಇಲ್ಲಿಂದ ತುಮಕೂರು ಹೊರಟ್ಬಿಟ್ಟೆ. ಹಸುಗಳು ಸಾಕ ತುಂಬ ಇಷ್ಟ ಇತ್ತು ಸರ್. ಪ್ರಾಣಿಗಳು ಅಂದರೆ ನನಗೆ ಭಾಳ ಇಷ್ಟ, ಅನಿಮಲ್ಸು. ಅದರಲ್ಲಿ ಸೀಮೆ ಹಸುಗಳು ಅಂದರೆ ತುಂಬ ಇಷ್ಟ ನನಗೆ. ಅದು ಹಾಲು ಕೊಡೋದು, ಅದು ಒಂದು ಅಮ್ಮ. ಸರಿ ಅಮ್ಮಗೂ ಸಾಕಾಗಿಲ್ಲ, ಈ ಅಮ್ಮಗೂ ಸಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಏನು ಮಾಡಿದ್ರು, ಮಡವಳ್ಳಿ ಕಡೆಯಿಂದ ಒಂದು 4 ಹಸುಗಳು 3 ಹಸುಗಳು ನಾನು ತೊಗೊಂಡು ಕೊಟ್ಟಿದ್ರು ನಮ್ಮ ಅಪ್ಪ. ಅಲ್ಲಿ ನಾನು ತುಮಕೂರಲ್ಲಿ 3 ಹಸುಗಳು ನಂದು ಜೀವನ ಸ್ಟಾರ್ಟ್ ಆಯಿತು ಸರ್. 3 ಹಸುಗಳಿಂದ ನಾನು ಸುಮಾರು ಒಂದು 80 ಹಸುಗಳು ಮಾಡಿದೆ ಲಾಸ್ಟ್ ಫೈನಲಲ್ಲಿ. ಅಂದರೆ ಕರಗಳೆಲ್ಲ ಸೇರಿ 80 ನನಗೆ ಕ್ಯಾಟಲ್ಗಳು ಆಗಿತ್ತು. ಆ ಡಿಸ್ಟಿಕಲ್ಲಿ, ತುಮಕೂರು ಡಿಸ್ಟಿಕ್ ಹೈಯೆಸ್ಟ್ ಹಾಲು ನಾನು ಕಳಿಸ್ತಾ ಇದ್ದೆ. ಸೀಮೆ ಹಸುಗಳು, ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು ನಮ್ಮ ಜಮೀನಲ್ಲಿ. ತುಮಕೂರಿಂದ ಒಂದು ಹಳ್ಳಿ ಸಿರವಾರ ಅಂತ, ಅಲ್ಲಿ ನನ್ನ ಜೀವನ ಸ್ಟಾರ್ಟ್ ಮಾಡಿದ್ದು ನಾನು. ಅದು ಒಳ್ಳೆ ಬಿಸ್ನೆಸ್ ಮಾಡಿದೆ, ಒಳ್ಳೆ ಹೆಸರು ಮಾಡಿದೆ. ದುಡ್ಡು ಮುಖ್ಯ, ನನಗೆ ಹೆಸರು ಮಾಡ್ಕೊಂಡ್ಬಿಟ್ಟೆ ಅದರಲ್ಲಿ. ನಮ್ಮದು ಏರಿಯಾದಲ್ಲಿ ಒಂದು ಹೆಸರು ಆಗ್ಬಿಡ್ತು ನಮ್ಮ ತುಮಕೂರಲ್ಲಿ, ಒಳ್ಳೆ ಸೀಮಸ್ಗಳು ಸಾಕಿದ್ದಾನೆ ಇದು ಅಂತ. ತಿರ್ಗಿ ಅಲ್ಲಿಂದ ನನಗೆ ಎಲ್ಲ ಲಾಸ್ ಆಯಿತು. ನಾನು ಬೆಂಗಳೂರು ಬಂದುಬಿಟ್ಟೆ. ಯಾವ್ದು ಬಿಸ್ನೆಸ್ಸು ಮಾಡ್ಬೇಕಂತ ಒಳ್ಳೆ ಬಿಸ್ನೆಸ್ನೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾಮಾಗೆ ವಾಶ್ ಮಾಡ್ತಿದ್ದೆ ನಾನು. ಅವ್ರು ಗ್ರಾನೈಟ್ ಬಿಸ್ನೆಸ್ಸು ಅಲ್ಲಿ ಒಳ್ಳೆ, ಅವರು ತಿರುಗ್ಬಿಟ್ರು. ಅವ್ರ ಮಕ್ಳಿಗೆ ಹಿಡ್ಕೊಂಡು ನಾನು ಏನು ಮಾಡಿದೆ, ಗ್ರಾನೈಟ್ ಕಲಿಲೇಬೇಕಪ್ಪ ನಾನು ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಲಿತೆ ನಾನು. ಇಲ್ಲ ಸಿರಾ ಹೋಗ್ಬಿಟ್ಟೆ. ಸಿರಾ ಕಡೆಯಿಂದ ಹೋಗಿ ಅಲ್ಲಿ ನಾನು ಹೋಗಿ ಗ್ರಾನೈಟು ಕಲ್ತು ತಿರ್ಗಿ ಅಲ್ಲಿಂದ ನಾನು ಬೆಳೆದೆ ಸರ್. ನಾನು 1 ವರ್ಷ ಅಲ್ಲಿ ಸಿರಾದಲ್ಲಿ ಬರೀ ಕಲ್ಲಿಂದನೇ ಗ್ರಾನೈಟು ಮೈನಿಂಗ್ ಹೆಂಗೆ ಮಾಡಬೇಕು ಅಂತ ಕಲಿತೆ. ಎಲ್ಲ ಫ್ಯಾಮಿಲಿ ನನಗೆ ಮಧ್ಯದಲ್ಲಿ ಕುಂಡಿಸ್ಬಿಟ್ಟು ಅವ್ರ ಮಕ್ಳಿಗೆ ಇವನ್ ಥರ ಪೋಲಿ ಆಗಬಾರ್ದು, ಓದಿಲ್ಲ ಅಂದರೆ ಇವನ್ ಥರ ಜೀವನ ಆಗ್ಬಿಡ್ತದೆ. ಯಾಕಂದ್ರೆ
ಯಾಕಂದ್ರೆ ಹಸುಗಳಲ್ಲಿ ಲಾಸ್ ಆಗಿಬಿಟ್ಟಿದ್ನಲ್ಲ, ಇವನ್ ತರ ಸಗಣಿ ಎತ್ಬೇಕು ನೀನು, ಇವನ್ ತರ ಗೊಬ್ಬರ ಎತ್ಬೇಕು ನೀನು. ಅದಕ್ಕೆ ನಾವು ಸಗಣಿ ಗೊಬ್ಬರ ಅಂತ ನಾನು ಯಾವಾಗ ಯೋಚನೆ ಮಾಡ್ಕೊಂಡಿತ್ತಿಲ್ಲ. ನಮ್ಮ ಹಸುಗಳದು ನಮ್ಮ ಅಮ್ಮ ಸೇವೆ ಮಾಡ್ಬೇಕಂತ ನಾನು ಹಸುಗಳು ಸಾಕೊಂಡು ಅದ್ರದ್ದು ಗೊಬ್ಬರ ಎತ್ಕೊಂಡು ಸಗಣಿ ಎತ್ಬಿಟ್ಟು ಅವ್ರಿಗೆ ಅದು ಗೊತ್ತಿರಲಿಲ್ಲ. ಅವ್ರು ಬಂದು ನನಗೆ ಒಂದು ಐಡಿಯಲ್ ತರ ಏನಂದ್ರೆ ಇವನ್ ತರ ಆಗ್ಬಾರ್ದು, ಇವನ್ ತರ ಇದ್ರೆ ನೀವು ಹಸುಗಳು ಸಾಕ್ಬೇಕು, ಇವನ್ ತರ ಇದ್ರೆ ನೀವು ಇದು ಮಾಡ್ಬೇಕು. ಇವತ್ತು ನಾನು ಫ್ಲೈಟ್ ತೊಗೊಂಡು ನಿಲ್ಸಿದ್ದೀನಿ. ಇವತ್ತು ಅದೇ ಜನಗಳು ಬಂದ್ಬಿಟ್ಟು ನನ್ನ ಜೊತೆ ಸೆಲ್ಫಿ ತೊಗೊಳಕ್ ನೋಡ್ತಾರೆ. ಅದೇ ಸಂಬಂಧಗಳು ಬಂದ್ಬಿಟ್ಟು ಒಂದು ಸೆಲ್ಫಿ ತೊಗೊಳ್ತಾರೆ. ಇವಾಗ ಏನು ಹೇಳ್ತಾರೆ, ಮತ್ತಿನ ಥರ ಆಗಬೇಕು, ಇವನ್ ಥರ ಆಗಬೇಕು ಅಂತಾರೆ. ಯಾಕಂದ್ರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದೀನಿ. ಸ್ಟಾರ್ಟಲ್ಲಿ ಕಮ್ಮಿಯಲ್ಲಿ ಮಾಡಿದೆ, ಬಟ್ ಒಳ್ಳೆ ಹೆಸರು ಮಾಡಿದೆ. ಆಮೇಲೆ ಹೋಗ್ದೆ ನಾನು ಗ್ರಾನೈಟ್ ಕತ್ತಿದ್ರಲ್ಲಿ ಗ್ರಾನೈಟ್ ಕಲಿತೆ, ಕದ್ರಿಯಲ್ಲಿ ಕೋರಿ ಮಾಡಿದೆ. ಆಮೇಲೆ ನನ್ನ ಜೀವನ ಸೆಕೆಂಡ್ ಕ್ಯಾರೆಕ್ಟರ್ ಏನಾದ್ರು ನನ್ನ ಮದುವೆ ಆಯಿತು. ಮದುವೆ ಆಗಿಬಿಟ್ಟು ನಾನು ಗ್ರಾನೈಟಲ್ಲಿ ಇದ್ದೆ. ಅದು ಮಾಡ್ತಾ ಕದ್ರಿಯಲ್ಲಿ ಮಾಡ್ತಾ ಇದ್ದೆ. ಕದ್ರಿಯಲ್ಲಿ ಏನಾಯಿತು, ಇದಕ್ಕೆ ಗೌರ್ಮೆಂಟ್ ಚೇಂಜ್ ಆಯಿತು. ಅದು ಮಾಡ್ತಾ ಕದ್ರಿಯಲ್ಲಿ ಮಾಡ್ತಾ ಇದ್ದೆ. ಕದ್ರಿಯಲ್ಲಿ ಏನಾಯಿತು, ಇದಕ್ಕೆ ಗೌರ್ಮೆಂಟ್ ಚೇಂಜ್ ಆಯಿತು, ಸಪ್ರೇಟ್ ಆಯಿತು. ಆಂಧ್ರ ತೆಲಂಗಾಣ ಸಪ್ರೇಟ್ ಆಗಿಬಿಡ್ತು. ನನ್ನ ಫೈಲ್ ಎಲ್ಲ ಹೈದರಾಬಾದ್ ಇದ್ದಿದ್ದು ಅದು ವಿಜಯವಾಡ ಆಗ್ಬಿಡ್ತು. ಅವಾಗ ನಂದು ಕೋರಿ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದು. ಆ 1 ವರ್ಷ ನನ್ನ ಕೋರಿ ನಡೆದಿಲ್ಲ, ಅಂದ್ರೆ ಮೈನಿಂಗ್. ಅದರಲ್ಲಿ ನನಗೆ ಸಿಕ್ಕಾಬಿಟ್ಟೆ ಲಾಸ್ ಆಯಿತು. ಮದುವೆ ಆಗಿದ್ದೀನಿ, ಮಗು ಆಗ್ಬಿಟ್ಟೈತೆ, ಪೂರ್ತಿ ಲಾಸು, ಟೋಟಲ್ ಪ್ರಾಪರು. ಗ್ರಾನೈಟಲ್ಲಿ ಏನಿಲ್ಲ, ಎಲ್ಲ ದುಡ್ಡು ಹಾಕಿ ಅಲ್ಲೇ ಅದರಲ್ಲಿ ಫುಲ್ ಪಾಪರ್ ಆಗ್ಬಿಟ್ಟೆ. ಲಾಸ್ಟಲ್ಲಿ ನನ್ನ ಮಗಳು 9ನೇ ತಿಂಗಳಲ್ಲಿ ಬಂತು. ಅವಾಗ ಒಂದು ಲಾರಿ ತೊಗೊಂಡೆ ಸರ್. ನಾನು ಸಿರಾದಲ್ಲಿ ಒಬ್ಬರು ವಿನಯಣ್ಣ ಅಂತ ಇದ್ದಾರೆ, 10 ಲಕ್ಷ ರೂಪಾಯಿ ಒಂದು ಲಾರಿ ತೊಗೊಂಡೆ. ಅದೇ ನಾನು ಅದರ ಬಂಡವಾಳ ಇದ್ದಿದ್ದು. ಆ 10 ಲಕ್ಷದಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ನಂದು ಲಾರಿ ಹೆಸರು ಟೈಗರ್ ಅಂತ. ಆ ಲಾರಿ ಸಿರಾದಿಂದ ಸ್ಟಾರ್ಟ್ ಮಾಡಿದೆ. ಸಿರಾದಿಂದ ಜಿಗನಿ, ಸಿರಾದಿಂದ ತುಮಕೂರು. ನಂದು ಕಲ್ಲು ಗಾಡಿ ನಾನು ಓಡಿಸ್ತಾ ಇದ್ದೆ. ನಿಜವಾಗ್ಲೂ ಇದರಲ್ಲಿ ನಾನು ಯೋಚನೆ ಮಾಡ್ಬೇಕಂದ್ರೆ ನನ್ನ ಮಗಳು ಫಸ್ಟ್ ಬರ್ತ್ಡೇ ಹೆಂಗ್ ಹೋಯ್ತು ಅಂದ್ರೆ, ನನ್ನ ಮಗಳು 1 ವರ್ಷ ಫಾತಿಮಾ ರಜಿಯಾ ಅಂತ. ಯಾಕಂದ್ರೆ ಅವಳು ಅದರ ಎಕ್ಸ್ಪೀರಿಯನ್ಸ್ ನಾನು ಫ್ಲೈಟ್ ಬಂದಿರೋದು. ಫಸ್ಟ್ ಬರ್ತಡೇ ಸರ್ ಹೆಂಗ್ ಮಾಡ್ಬೇಕಂದ್ರೆ, ನನ್ನ ಜೋಬಲ್ಲಿ 1,000 ರೂಪಾಯಿ ಐತೆ. ಬರ್ತಡೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಆ ಮಗಳು ಏನೋ ಗೊತ್ತಾಗಲ್ಲ, 1 ವರ್ಷದ ಮಗುಗೆ ಏನೋ ಗೊತ್ತಾಗ. ಬಟ್ ನಾವು ಅಪ್ಪ ಅಮ್ಮಗೆ ಒಂದು ಆಸೆ ಅಲ್ವಾ, ಮಗಳದ್ದು ಒಳ್ಳೆ ಬರ್ತಡೇ ಮಾಡ್ಬೇಕಂತ. ಅದು 1,000 ರೂಪಾಯಲ್ಲಿ ಒಂದು ಕೇಕ್ ತೊಗೊಂಡಿದ್ದೀವಿ, ಒಂದು ಬಿರಿಯಾನಿ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ಬರ್ತಡೇ ಮಾಡಿ ಅವತ್ತು ನಾನು ಭಾಳ ಅಳ್ದು ಬಂದ್ಬಿಟ್ಟೆ. ಯಾಕಂದ್ರೆ ನಮ್ಮ ಅಪ್ಪ ಚೆನ್ನಾಗಿ ಸಾಕಿದ್ರು ನನಗೆ, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅತ್ತಿಗೆ ನಂಗೆ ಚೆನ್ನಾಗಿ ಸಾಕಿದ್ರು. ಅವತ್ತು ನನ್ನ ಮಗಳಿಗೆ ಈಗ ಮಾಡೋಕ್ಕಾಗಿಲ್ವಲ್ಲ ಅಂತ ನನಗೆ ಒಂದು ಹಠ ಬಂತು ಸರ್. ಎಲ್ಲ ಇಡೀ ಇಂಡಿಯಾ ನೋಡಬೇಕು ನನ್ನ ಮಗಳದ್ದು ಬರ್ತಡೇ ಅಂತ ನನಗೆ ಒಂದು ಇದಿತ್ತು, ಛಲ ಇತ್ತು. ಇದರಲ್ಲಿ ಲಾರಿ ತೊಗೊಂಡಿದ್ದಲ್ಲ, ಅದರಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿಬಿಟ್ಟೆ ಸರ್. 1 ಲಾರಿಯಿಂದ ನಾನು 15 ಲಾರಿ ಆಯಿತು. 15 ಲಾರಿಯಿಂದ ನಂದು ಜೀವನ ಸ್ಟಾರ್ಟ್ ಆಯಿತು. ಅದು ಮಾಡ್ತಾ ಒಂದು ದಿವಸ ನನ್ನ ಮಗಳು ಏನು ಹೇಳ್ತು, ಅಪ್ಪ ನನಗೆ ಫ್ಲೈಟ್ ಬೇಕು ಅಂತ ಕೇಳ್ತು ನನಗೆ. ಅದು ಮಾಡ್ತಾ ಒಂದು ದಿವಸ ನನ್ನ ಮಗಳು ಏನು ಹೇಳ್ತು, ಅಪ್ಪ ನನಗೆ ಫ್ಲೈಟ್ ಬೇಕು ಅಂತ ಕೇಳ್ತು ನನಗೆ. ನಿನಗೆ ಒಂದು ಫ್ಲೈಟು ನಾನು ಕೊಡ್ತೀನಿ, ನಿನಗೆ ಫ್ಲೈಟು ಅಂತ ಸುಮ್ಮನೆ ಹಂಗೆ ಮಜಾಕಿಲಿ ಹೇಳ್ಬಿಟ್ಟೆ ಅವಳಿಗೆ. ಅದು ಅವಳೇ ಅದೇ ಹಿಡ್ಕೊಂಡ್ಬಿಟ್ಲು. ಗುಜರಾತಲ್ಲಿ ನೋಡ್ಬಿಟ್ಟು ಆ ಫ್ಲೈಟು ಸರಿ ಅವ್ರಾಗ ಹೋಗಿ ನಾನು ಕೇಳಿದೆ, ಮಾತಾಡಿದೆ. ಅವ್ರು ಟೈಮೇ ಕೊಟ್ಟಿಲ್ಲ ನನಗೆ, ಗುಜರಾತ್ ಅವರು. ಸುಮಾರು ನನಗೆ 3 ತಿಂಗಳು ಟೈಮ್ ಇದು ಮಾಡಿದ್ರು. ಅಲ್ಲೇ ಮಲಿಕೊಳೋದು, ಫ್ಲೈಟ್ ಬಗ್ಗೆ ಕೇಳೋದು. 3 ತಿಂಗಳು ಆಗದ್ಮೇಲೆ ಅವ್ರಿಗೆ ನನಗೆ ಹೇಳ್ದು, ನೋಡಪ್ಪ ಈ ಥರ ಫ್ಲೈಟ್ ಐತಿ, ಈ ಥರ ಎಲ್ಲ ತೊಗೊಳ್ಬೇಕು, ಏನೇನು ಮಾಡಬೇಕು ಅಂತ. ನನ್ನ ಬಿಸ್ನೆಸ್ ಇಲ್ಲೇ ಅಲ್ವಾ, ಇದೇ ರೋಡಲ್ಲಿ. ಈ ಜಾಗದಲ್ಲಿ ಒಂದು ಹೋಟ್ಲ್ ಇತ್ತು ಮುಂಚೆ, ಒಂದು ಚಿಕ್ಕದು ಒಂದು ಧಾಬಾ ಥರ ಇತ್ತು. ಬಂದವ್ರಿಗೆ ಕೇಳಿದೆ, ಇಲ್ಲ ಇವರಿಲ್ಲ, ಓನರ್ ಯಾರೋ ಬೇರೆ ಇದ್ದಾರೆ ಅಂತ. ಸರಿ ನಾನು ಮಾತಾಡಿದೆ ಓನರ್ ಹತ್ರ, ಸರಿ ಈ ಥರ ನಂದು ಒಂದು ಫ್ಲೈಟ್ ಹೋಟೆಲ್ ಮಾಡಬೇಕಂತ ಇದ್ದೀನಿ. ಅಂದರೆ ಈ ಕರ್ನಾಟಕ ಜನಗಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಇದ್ದೀನಿ. ಒಂದು ಏನಂತ ಕೇಳಿದ್ರು. ಇಲ್ಲ ಒಂದು ಫ್ಲೈಟ್ ಐತೆ ಅಂತ, ಫ್ಲೈಟ್ ಇಟ್ಕೊಂಡು ನಾನು ಒಂದು ಹೋಟೆಲ್ ಮಾಡಬೇಕು. ಜಾಗ ಓನರು, ಏನು ಮಜಾಗೆ ಮಾಡ್ತಾ ಇದ್ದೀನಪ್ಪ ನೀನು, ಫ್ಲೈಟಲ್ಲಿ ಸಿಗ್ಬಿಡ್ತದೆ ಅಂತ ಹೇಳಿದ್ರು. ಅಣ್ಣ ನಾನು ಮಾಡೇ ಮಾಡ್ತೀನಿ, ಈ ಜಾಗ ಕೊಡಿ ಅದು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ನಮಗೆ ಜಾಗ ಕೊಟ್ಟರು ಸರ್. ಭಾಳ ಸಂತೋಷ ಆಗ್ತೈತೆ. ನನ್ನ ವಿಡಿಯೋ ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ಈ ಥರ ನಂದು ರಿವೀಲ್ ಮಾಡ್ತಾ ಇರಲಿಲ್ಲ ನನ್ನ ಲೈಫ್ ಸ್ಟೋರಿ. ನಮ್ಮ ಫ್ರೆಂಡ್ಗಳು ಎಲ್ಲ ಹೇಳಿದ್ರು, ನೆಕ್ಸ್ಟ್ ಯಾರಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ತೈತೆ, ಸರಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಲಾಸ್ಟಲ್ಲಿ ನಾನು ತಿರ್ಗಾ ವಾಪಸ್ ಬಂದೆ, ಮದುವೆ ಆಯಿತು, ಒಂದು ಮಗುನೇ ಆಯಿತು ನನಗೆ. ಅವಾಗ ನನ್ಗೆ ಗೊತ್ತಾಯಿತು ಜೀವನ ಏನಂತ. ಅಷ್ಟು ಹಿಂದ್ಗಡೆ ನಾನು ಹುಡುಗಾಟ ಇತ್ತು ನನಗೆ, ಏನೋ ದುಡ್ಡು ಮಾಡಬೇಕು, ಓಡಾಡಬೇಕು, ಆ ಥರ ಇತ್ತು. ಎಲ್ಲ ಬಿಸ್ನೆಸ್ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಮೇನ್ ಮುಖ್ಯ ದುಡ್ಡಿಲ್ಲ, ಮೇನ್ ಮುಖ್ಯ ಏನಂದರೆ ಕಾನ್ಸೆಪ್ಟ್. ಏನೋ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನೀವು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದರಲ್ಲಿ 100% ನೀವು ಇಂಪ್ರೂವ್ಮೆಂಟ್ ಆಗೇ ಆಗ್ತೀರಾ ಅಂತ ನನಗೆ ಒಂದು ಇದು. ನಾನು ಯಾವಾಗೂ ಕಾನ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇರಲಿಲ್ಲ. ಬಿಸ್ನೆಸ್ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದರಲ್ಲಿ ಹುಡುಗಾಟ ಜಾಸ್ತಿ ಮಾಡಿಕೊಂಡು ಯೋಚನೆ ಮಾಡ್ತಾ ಇರಲಿಲ್ಲ ಯಾವ್ದು ಬಿಸ್ನೆಸ್ ಹೆಂಗೆ ಮಾಡಬೇಕು ಅಂತ. ಆಮೇಲೆ ನನ್ನ ನಿಜವಾದ ಜೀವನ ಯಾವಾಗ ಗೊತ್ತಾಯ್ತು ಅಂದರೆ, ಮದುವೆ ಆಗ್ದಾಮೇಲೆ ನನ್ನ ನಿಜವಾದ ಜೀವನ ಗೊತ್ತಾಯ್ತು. ಒಂದು ಮಗು ಆಗ್ದಾಮೇಲೆ ಅದೇ ಫಾತಿಮಾ ಅವಳಿಗೋಸ್ಕರ ಫ್ಲೈಟ್ ತೊಗೊಂಬಂದಿದ್ದೀನಲ್ಲ, ಅವಳು ನಾನು ಮುಟ್ಟಿದಲ್ಲ, ಆಮೇಲೆ ನನಗೆ ಜೀವನ ಏನಂತ ಗೊತ್ತಾಯ್ತು. ಅಷ್ಟೊಡೆ ನಾನು ಒಂದು ಕಾರ್ ಬಾಡಿಗೆ ಹೊಡಿತಾ ಇದ್ದೆ ಸರ್. ನನ್ನೊಂದು ಝೈಲೋ ಇತ್ತು ನನ್ನ ಕಾರು, ಅದು ನಾನು ಸ್ವಂತ ದುಡ್ಡಲ್ಲಿ ದುಡ್ದಿದ್ದ ಕಾರ್ ಅದು. ಆ ಝೈಲೋ ಕಾರ್, ಅದರಲ್ಲಿ ನಾನು ಬಾಡಿಗೆನ ಹೊಡಿತಿದ್ದೆ. ನೋಡಿ, ಒಂದು ಮೈನಿಂಗ್ ಕೋರಿ ಓನರ್ ಆಗಿ ನಾನು ಒಂದು ಕಾರು ಓಡಿಸ್ತಾ ಇದ್ದೆ ನಾನು.
ಓನರ್ ಆಗಿ ನಾನು ಒಂದು ಕಾರು ಓಡಿಸ್ತಾ ಇದ್ದೆ. ನನ್ನ ಜೀವನದಲ್ಲಿ ಡ್ರೈವಿಂಗ್ ಕೆಲಸನೂ ಮಾಡಿದ್ದೀವಿ. ನಾನು ಗ್ರಾನೈಟ್ ಬಗ್ಗೆ ಗೊತ್ತಿತ್ತಲ್ಲ, ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ಮಳಸಿರಾ ಅಂತ ಆಂಧ್ರದ ಹತ್ರ ಟ್ರೇಡಿಂಗ್ ಮಾಡ್ತಾ ಇದ್ದೆ ನಾನು. ಟ್ರೇಡಿಂಗ್ ಅಲ್ಲೂ ವರ್ಕೌಟ್ ಆಗಿಲ್ಲ. ಸಿರಾದಲ್ಲಿ ನಮ್ಮ ಒಂದು ಫ್ರೆಂಡ್ ವಿನಯ್ ಅಂತ ಅವ್ರದ್ದೊಂದು ಲಾರಿ ಸೇಲ್ಗಿತ್ತು. ಆ ವಿನಯಣ್ಣ ಹತ್ರ ಲಾರಿ ತಗೊಂಡು ನನ್ನ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್. ಆಕ್ಚುಲಿ ಆ ಲಾರಿ ಹೆಸರು ಟೈಗರ್ ಇರಲಿಲ್ಲ, ಬೇರೆ ಹೆಸರು ಇತ್ತು. ಲಾರಿ ಸ್ಟಾರ್ಟ್ ಮಾಡಿದೆ ಮಡಸಿರಾದಿಂದ, ಅಗಳಿಯಿಂದ, ಸಿರಾದಿಂದ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಹಗಲು ರಾತ್ರಿ ನಾನು ನೋಡ್ತಾ ಇರಲಿಲ್ಲ. ಅಲ್ಲೇ ರೋಡಲ್ಲಿ ನಿಮ್ಗೆ ಹೇಳ್ತೀನಲ್ಲ, ರೋಡಲ್ಲಿ ಮಲಿಕೊಂಡು ನಾನು ಇದು ಮಾಡ್ತಿದ್ದೆ. ರೋಡಲ್ಲಿ ಮಲಿಕೊಂಡು ನಾವು ಗಾಡಿಗಳು ಪಾಸ್ ಮಾಡ್ತಿದ್ವಿ. ನಮ್ಮ ಆಂಧ್ರದಿಂದ ಮದ್ಗಿರಿಯಿಂದ ದಾಸಪೇಟೆಯಿಂದ ತುಮಕೂರಿಂದ ಡೈರೆಕ್ಟ್ ಇಲ್ಲಿ ಬರಬೇಕಾಗಿತ್ತು ಗಾಡಿ ಜಿಗಿನಿ ಹೊಸೂರಿಗೆ. ಅದು ನಾನು ಹಗಲೇ ರಾತ್ರಿ ಅಲ್ಲೇ ನನ್ನ ಫ್ಯಾಮಿಲಿ ಬಿಟ್ಬಿಟ್ಟೆ. ಅವ್ರಿಗೆ ಹೇಳಿದೆ ಅದೇ ಸಪೋರ್ಟ್, ವೈಫ್ ಸಪೋರ್ಟ್ ಅಂತ ಹೇಳಿದ್ನಲ್ಲ, ಆ ಸಪೋರ್ಟ್ ಆ ಟೈಮ್ ಅವರೆಲ್ಲ ಮಾಡಿಬಿಟ್ರು ನಮಗೆ. ಸರಿ ಹೋಗೋದು ದುಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ನಾನು ಎಲ್ಲ ಇಲ್ಲಿ ಫ್ಯಾಮಿಲಿ ಬಿಟ್ಟು ನಾನು ಆ ಕಡೆ ಹೋಗಿ ಮೈನಿಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಆ ಲಾರಿ ಲಕ್ಷಣ ಹೆಂಗಿತ್ತು ಗೊತ್ತಿಲ್ಲ ನನಗೆ. ಒಬ್ಬ ಡ್ರೈವರ್, ಅಣ್ಣ ನಿಮ್ಮ ಗಾಡಿ ಟೈಗರ್ ಥರ ಕಾಣ್ತೈತೆ ಅಂದ. ಸರಿ, ರೂಟಲ್ಲಿ ಸುಮಾರು ಓನರ್ಗಳು ನಿನ್ಗೆ ಆ ಲಾರಿ ನೋಡಿದ್ರೆ ಟೈಗರ್ ಥರ ಕಾಣ್ತೈತೆ, ಯಾಕೆ ಟೈಗರ್ ಇಗ್ಬಾರ್ದು ಒಂದು ಹೆಸರು ಅಂತ ಹೇಳ್ಬಿಟ್ಟು ಅವಾಗ ನನ್ನ ಲಾರಿಗೆ ನಾನು ಟೈಗರ್ ಅಂತ ಹೆಸರು ಇದ್ದೆ ಸರ್. ಆ ಟೈಗರ್ ಏನು ಹೆಸರು ಆಗದೆ ನಾನು ಅಲ್ಲಿಂದ ನನ್ನ ಜೀವನ ಬದಲಾಯಿತು. ಅಲ್ಲಿಂದ ನಾನು ತಿರ್ಗಾ ಬ್ಯಾಕ್ ನೋಡಿಲ್ಲ. ಅದೊಂದು ಲಾರಿಯಿಂದ ನಾನು 15 ಲಾರಿ ಮಾಡಿದೆ. ಆ 15 ಲಾರಿ ಮಾಡ್ಕೊಂಡು ಹೆಂಗೋ ನನ್ನ ಜೀವನ ಹೆಂಗ್ ಕರೆಕ್ಟಾಗಿ ನಡೀತಾ ಇತ್ತು. ತಿರ್ಗಾ ಆಂಧ್ರದಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು, ನನ್ನ ಲಾರಿ ನಿಲ್ಕೊಂಡ್ಬಿಡ್ತು. ತಿರ್ಗಾ ಏನಾದೊಂದು ಮಾಡಲೇಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಒಂದ್ಸಲ ನಮ್ಮ ಮಗಳಿಗೆ ಆಸೆ ಇತ್ತು ಫ್ಲೈಟಲ್ಲಿ ಕೂತ್ಕೊಳ್ಳೋದು. ಕಡೆ ಮಗಳ, ನಿನ್ಗೆ ಒಂದು ಫ್ಲೈಟೇ ಕೊಡ್ತೀನಿ ಅಂತ. ಅವಳು ಅದೇ ಹಿಡ್ಕೊಂಡ್ಬಿಟ್ಲು. ನನಗೊಂದು ಆಸೆ, ಒಂದು ಹೋಟೆಲ್ ಮಾಡಬೇಕು, ಜನಗಳಿಗೆ ಒಳ್ಳೆ ಊಟ ಸೇವೆ ಕೊಡಬೇಕು, ಅದ್ರ ಜೊತೆ ಮಕ್ಕಳು ಜೊತೆ ಅವ್ರು ಬಂದು ಪೇರೆಂಟ್ಸ್ ಎಂಜಾಯ್ ಮಾಡಬೇಕು. ಅಂದ್ರೆ ಇವತ್ತು ಏನಾಗೈತೆ ಅಂದ್ರೆ ಒಂದು ಹೋಟೆಲ್ ಹೋಗ್ಬೇಕು, ಊಟ ಮಾಡಬೇಕು, ಅವಾಗ ಹೊಳ್ಬಿಡ್ತಾರೆ. ಬನ್ನಿ, ನಮ್ದು ಟೈಗರ್ ಏರೋ ರೆಸ್ಟೋರೆಂಟ್ ಅಲ್ಲಿ ಆತರ ಇಲ್ಲ. ಬಂದು ನೀವು ಫ್ಲೈಟ್ ನೋಡ್ಕೊಂತೀರಾ, ಅಲ್ಲಿ ಪ್ಲೇ ಏರಿಯಾ ಮಾಡಿದೀನಿ. ಇಲ್ಲಿಗೆ ಒಳ್ಳೆ ವಾತಾವರಣ, ತಣ್ಣು ಗಾಳಿ, ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ನನ್ಗೆ ಒಂದು ಆಸೆ ಇತ್ತು, ಅದೊಂದು ಆಸೆ ಅದನ್ನು ಪೂರ್ತಿ ಆಯ್ತು. ಈ ಫ್ಲೈಟ್ ತಗೊಂಬರಕ್ಕೆ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದ್ರೆ, ನನ್ನ ಎಷ್ಟು ಕಷ್ಟಪಟ್ಟು ನಮ್ಮ ಕರ್ನಾಟಕದಲ್ಲಿನೇ ತೊಗೊಂಬರ್ಬೇಕು, ಇದೇ ನೆಲದಲ್ಲಿ ಇಗ್ಬೇಕು ಅಂತ ನನ್ಗೊಂದು ಆಸೆ ಇತ್ತು. ಅದು ಪೂರ್ತಿ ಆಯ್ತು. ಅದು ಪೂರ್ತಿ ಆಗ್ಬೇಕಂದ್ರೆ ಅದಕ್ಕೂ ಮನೆ ಬಿಟ್ಟೆ ಸರ್ ನಾನು. ಇಲ್ಲಿಂದ ನಾನು ಗುಜರಾತ್ ಹೋಗಿ, ಗುಜರಾತ್ ವಡೋದರಾದಲ್ಲಿ ಒಂದು ಫ್ಲೈಟ್ ರೆಸ್ಟೋರೆಂಟ್ ಐತೆ, ಅವ್ರ ಹತ್ರ ಮಾತಾಡಕ್ಕೆ ನನಗೆ ಸುಮಾರು 1-2 ತಿಂಗಳು ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಸರ್. ಅವ್ರ ಹತ್ರ ಫ್ಲೈಟ್ ಓನರ್ ಹತ್ರ ಮಾತಾಡಿದೆ, ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿದೆ, ಈ ತರ ನನ್ನ ಮಗಳು ಇಷ್ಟ, ನನಗೆ ಒಂದು ಫ್ಲೈಟ್ ಬೇಕು. ಅಷ್ಟೊಡೆ ನನಗೆ ಈ ಜಾಗ ಸಿಕ್ತಲ್ಲ, ಯಾಕೆ ಇಲ್ಲಿ ಮಾಡಬಾರ್ದು, ನ್ಯಾಷನಲ್ ಪಾರ್ಕ್ ಹತ್ರ ಐತೆ, ಸುಮಾರು ಹೋಟೆಲ್ ಐತೆ ಈ ಲೈನಲ್ಲಿ, ಸುಮಾರು ಹೋಟೆಲ್ಗಳೈತೆ. ಅವ್ರ ಮಧ್ಯದಲ್ಲಿ ನಾವು ಒಂದು ಓಪನ್ ಮಾಡಿ ಒಂದು ಒಳ್ಳೆ ಸಂತೋಷ ಆಗಿ ಒಂದು ಊಟ ಸೇವೆ ಮಾಡೋಣ ಜನಗಳು. ಬರೀ ನನ್ನ ಹೆಸರು ಇಲ್ಲ, ಇಡೀ ನಮ್ಮ ಕರ್ನಾಟಕ ಅದು ಹೆಸರು ಆಗ್ತೈತಲ್ಲ. ಇದರಲ್ಲಿ ಒಂದು ಫ್ಲೈಟ್ ತಗೊಂಬಂದಿದ್ರೆ ನೋಡಿ, ಇವತ್ತು ಸುಮಾರು ಫಾರಿನ್ ಅವರು ಬರ್ತಾರೆ ನ್ಯಾಷನಲ್ ಪಾರ್ಕ್ಗೆ. ಸುಮಾರು ಒಂದು ನಾರ್ತ್ ಇಂಡಿಯನ್ಸು ಎಲ್ಲರೂ ಬರ್ತಾರೆ ಈ ಕಡೆ. ಬಂದು ನೋಡ್ಬಿಟ್ಟು ವಾವ್ ಸೋ ವಂಡರ್ಫುಲ್ ಅಂತಾರೆ. ಅದೊಂದು ಖುಷಿ, ಬಹಳ ಖುಷಿ ಆಗ್ತದೆ ನನಗೆ. ಆ ಥರ ಹೇಳ್ತಾರಲ್ಲ, ಒಂದು ಹೆಮ್ಮೆಯಿಂದ ಹೇಳ್ತಾರೆ, ಯಾರಿಗಿಲ್ಲಿದ ಐಡಿಯಾ ನೀವು ಮಾಡಿದ್ರಲ್ಲ, ಓ ಸರಿ, ಅದಕ್ಕೆ ಗ್ರೇಟ್, ಬೆಂಗಳೂರು ಗ್ರೇಟ್ ಅಂತಾರೆ ಅವರು. ಆ ಫ್ಲೈಟ್ ಹೆಂಗ್ ತಗೊಂಬಂದೆ ನಾನು, ಇಲ್ಲಿ ತಗೊಂಬರತ್ತಾಗ ನನಗೆ ಎಷ್ಟು ಕಷ್ಟ ಆಯಿತು. ಇಲ್ಲಿ ಬಂದಾಮೇಲೆ ಇಕ್ಕಾಮೇಲೆ ಎಷ್ಟು ಕಷ್ಟ ಆಯಿತು. ಇಲ್ಲಿ ಇದ್ದಾಮೇಲೆ ಮಳೆಯಿಂದ ನನಗೆ ಎಷ್ಟು ಕಷ್ಟ ಆಯಿತು. ನಮ್ಮ ಒಂದು ಟಾರ್ಗೆಟ್ ಇದ್ದು 1 ವರ್ಷ ಅಲ್ಲಿ ಮುಗಿಸ್ಬೇಕು, ನಮ್ಗೆ ಆಗಿಲ್ಲ ಆ ಟಾರ್ಗೆಟ್. 1 ವರ್ಷದಿಂದ ಮೇಡೆ ಹೋಗ್ಬಿಡ್ತು ನಮ್ದು ಕೆಲಸ ಮಾಡೋಕ್ಕೆ. ಸುಮಾರು 1 ವರ್ಷ ಹಿಡಿತು ಸರ್ ಇದು ಮಾಡೋಕ್ಕೆ. ಬಟ್ ತೊಗೊಂಡು ಇಕ್ಕಿದ್ದೀವಿ, ಏನು ಜಾಸ್ತಿ ಪ್ರೈಸ್ ಮಡಗಿಲ್ಲ ಸರ್. ಯಾಕಂದ್ರೆ ಅಫೋರ್ಡಬಲ್ ಆಗಿರಬೇಕು, ಎಲ್ಲ ಫ್ಯಾಮಿಲಿ ಬಂದು ಇಲ್ಲಿ ಊಟ ಸೇವೆ ಮಾಡಬೇಕು ಅಂತ ನಾನು ಇದು ಒಂದು ಓಪನ್ ಮಾಡಿದೆ. ಹಲವಾರು ಕಡೆ ಓಪನ್ ಮಾಡಬೇಕು ಅಂತ ಇನ್ನೂ ನಂದು ಐಡಿಯಾ ಐತೆ. ಬರೇ ನಮ್ಮ ಕರ್ನಾಟಕದಲ್ಲಿ ಬರೀ ಬನಾಟಲ್ಲಿ ಅಂತ ಇಲ್ಲ. ಇಲ್ಲೇ ಒಂದು 4 ಕಡೆ ಇಲ್ಲ 4 ಡಿಸ್ಟಿಕಲ್ಲಿ ನಾವು ಓಪನ್ ಮಾಡೋಣ, ಇನ್ನೂ ಒಂದು ಒಳ್ಳೆ ಹೆಸರು ಮಾಡೋಣ. ನಮ್ಮ ಟೈಗರ್ ಏರೋ ರೆಸ್ಟೋರೆಂಟು ನಂದೇ ಹೆಸರು ಆಗ್ಬೇಕಂತ ಏನಿಲ್ಲ ಸರ್, ದೇವರು ನನ್ನ ಹೆಸರು ಕೊಟ್ಬಿಟ್ಟ. ಆಟೋಮೆಟಿಕ್ ಆಗಲಿ ಇವತ್ತು ಎಲ್ಲ ಇಡೀ ಜಗತ್ತು ನಮಗೆ ನೋಡ್ತಾ ಇದ್ದಾರೆ. ಒಳ್ಳೆ ದೊಡ್ಡ ಹೋಟೆಲ್ಗಳವರು ನನಗೆ ಬಂದು ಕ್ವಶನ್ ಮಾಡ್ತಾರೆ, ನಿನ್ಗೆ ಏನು ಐಡಿಯಾ ಇದರಲ್ಲಿ ಹೋಟೆಲಲ್ಲಿ ಅಂತ. ಹೋಟೆಲಲ್ಲಿ ಏನು ಐಡಿಯಾ ಇಲ್ಲ. ಅಮ್ಮ ಅವತ್ತು 15 ಹೇಳಿ ಕೊಟ್ಬಿಟ್ಟಿದ್ರು ನಮಗೆ ರೆಸಿಪಿ. ಆ ರೆಸಿಪಿ ಇವತ್ತು ನಾವು ಪೂರ್ತಿ ಮಾಡಿದ್ದೀವಿ. ಇಲ್ಲಿ ತಾಯಿ ಊಟ ಇಂದ ಮೇಲೆ ಹೆಚ್ಚು ಏನಿಲ್ಲ. ಅದೇ ತಾಯಿ ಊಟ ತರ ನಾವು ತರನೇ ಹೈಜೀನ್ ಆಗಿ ಮಾಡ್ಕೊಂಡು ನಾವು ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ. ಅದೊಂದು ಬಿಲೀವ್ ನಮಗೆ. ನಾವು ಎಂಪ್ಲಾಯ್ ಜಾಸ್ತಿ ಮಾಡಿದ್ದೀನಿ. ಕಿಚನ್ ಅಲ್ಲಿ ಒಂದು 50 ಜನ ಬಿಟ್ಟಿದ್ದೀನಿ, ನಿಮ್ಗೆ ಸೇವೆ ಮಾಡೋಕೆ ಒಂದು 50 ಜನ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಯಾಕಂದ್ರೆ ಯಾವ್ದ್ರ ರೀತಿಯಲ್ಲೂ ಕಮ್ಮಿ ಆಗಬಾರ್ದು. ನಮ್ಗೆ ಲಾಭ 1 ರೂಪಾಯಿ ಕಮ್ಮಿ ಸಿಗದ್ರೆ ಪರವಾಗಿಲ್ಲ ಸರ್, ನಿಮ್ಗೆ ಒಳ್ಳೆ ಊಟ ಸಿಗಬೇಕು, ನಿಮ್ಗೆ ಒಳ್ಳೆ ಸೇವೆ ಸಿಗಬೇಕು ಅಂತ ನನಗೆ ಬಹಳ ಇಷ್ಟ.
ಲೈಫ್ ಪಾರ್ಟ್ನರ್ ಇಲ್ಲ ಅಂದ್ರೆ ಜೀವನ ಕರೆಕ್ಟಾಗಿ ನಡೆಯಲ್ಲ. ಲೈಫ್ ಪಾರ್ಟ್ನರ್ ಕರೆಕ್ಟಾಗಿ ಇರಬೇಕು. ಅದಕ್ಕೆ ಒಳ್ಳೆ ರೀತಿ ಒಳ್ಳೆ ಕಡೆ ನೋಡಿಕೊಂಡು ಮದುವೆ ಆಗಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆ ಥರನೇ ನಮ್ಮ ಅಮ್ಮ ಅವಾಗನೇ 5th ಸ್ಟ್ಯಾಂಡರ್ಡಲ್ಲಿನೇ ಒಂದು ಪ್ರಾಮಿಸ್ ಮಾಡಿಬಿಟ್ಟಿದ್ರು ಅವರ ತಮ್ಮನ ಜೊತೆ, ನಮ್ಮ ವೈಫ್ ಅವ್ರ ಅಪ್ಪ, ನನ್ನ ಮಗನಿಗೆ ನಿನ್ನ ಮಗಳಿಗೆ ಕೊಡೋದು ಅಂತ. ಸರಿ ಅಲ್ಲೇ ಆಗೋಣ ಮದುವೆ ಅಂತ ಹೇಳ್ಬಿಟ್ಟು ನಾನು ನಂದು CEO ಆಫ್ ದಿಸ್ ಕಂಪನಿ ಟೈಗರ್ ಏರೋ ರೆಸ್ಟೋರೆಂಟು ಹುಲ್ಲಿಯಾಗೆ ನನ್ನ ಮದುವೆ ಆಗಿದೆ. ನನ್ನ ಅದೃಷ್ಟ ದೇವರು, ಅಮ್ಮ ದುವಾಯಿಂದ ನನಗೆ ಆ ಥರ ವೈಫ್ ಸಿಕ್ತು ನನಗೆ. ನಮ್ಮ ಅಣ್ಣ ಸಾಕಿದ್ರು ನನಗೆ. ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅತ್ತಿಗೆ ನಂಗೆ ಚೆನ್ನಾಗಿ ಸಾಕಿದ್ರು. ಒಳ್ಳೆ ದುಡ್ಡು ಇರೋನು ನಾನು. ಆಮೇಲೆ ಇನ್ನೊಂದೇನಂದ್ರೆ SLC ಆಗಿದ ಮೇಲೆ 1 ವರ್ಷ ಸಾಕಿದ ಮೇಲೆ ನಮ್ಮ ಅಪ್ಪ ಬೇರೆ ತಿರುಗ್ಬಿಟ್ರು. ಮೇನ್ ಬ್ಯಾಕ್ ಬೋನ್ ನಮ್ಮ ಅಪ್ಪ ಹೋಗ್ಬಿಟ್ರು. ಅವರು ಇಲ್ಲ, ನಮ್ಮ ಅಮ್ಮನೂ ಇಲ್ಲ ಇದ್ದಿದ್ದು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಇಬ್ರು ನಮ್ಗೆ ಸಾಕಿದ್ದು. ಅದರಲ್ಲೂ ನಮ್ಮ ಅತ್ತಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನನಗೆ. ನಮ್ಮ ಅಣ್ಣನೂ ಸಪೋರ್ಟ್ ಮಾಡಿದ್ರು, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರು. ನಮ್ಮ ಅತ್ತಿಗೆ ನಮ್ಮ ಅಣ್ಣ ನನಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರು. ಅದೆಲ್ಲ ಆಗ್ಬಿಟ್ಟು ನಾನು ಮಾಡಿದೆ. ಫೈನಲ್ ಇನ್ವೆಸ್ಟ್ಮೆಂಟ್ ನನಗೆ ಕೊಟ್ಟಿದ್ದವರು. ಇವತ್ತು ಎಲ್ಲ ನಮ್ದು ಆನ್ಲೈನ್ ಸೇವೆಗಳು ಜಾಸ್ತಿ ಆಗಿಬಿಡುತ್ತೆ. ಮನೆಯಲ್ಲಿ ಕೂತ್ಕೊಂಡು ಊಟ ತರಿಸ್ಬಿಟ್ಟು ಊಟ ಮಾಡಬೇಕು. ಬಟ್ ಆಚೆ ಹೊರಟ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಊಟ ಜೊತೆ ಒಂದು ಪ್ಲೇ ಏರಿಯಾ ಇರಬೇಕು, ಎಂಜಾಯ್ ಮಾಡಬೇಕು. ಇವತ್ತು ಮಕ್ಳಿಗೆ ನಾವು ನೋಡ್ತಾ ಇಲ್ಲ, ಸ್ವಂತ ನಮ್ದು ನಾವು ನೋಡ್ಕೊತಾ ಇದೀವಿ. ಮಕ್ಳು ಹಿಂದ್ಗಡೆ ಯಾರು ನೋಡ್ತಾ ಇಲ್ಲ. ಅದಕ್ಕೆ ಮಕ್ಳಿಗೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಫ್ಲೈಟ್ ತೊಗೊಂಬಂದಿರೋದು. ನೀವೆಲ್ಲ ಮಕ್ಕಳ ಜೊತೆ ಬನ್ನಿ, ಮಕ್ಕಳ ಜೊತೆ ಬಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡಿ. ದುಡ್ಡ ಎಂಡವ್ರ ಕಾರ್ಯ. ಏನು ಹೇಳುದ, ಆರ್ಡರ್ ಮಾಡ್ತಾ ಇದೆ ಅಲ್ವಾ? ಕೂತ್ಕೋ ಕೂತ್ಕೋ. ಒಂದು ಕ್ವಾರ್ಟರ್, ಒಂದು ಕಬಾಬ್. ಸೊ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ವಿಡಿಯೋ ಮಾಡಿದೀವಿ. ಅದೇನಂದ್ರೆ ಯಾರಿಗೂ ಸಣ್ಣ ತಿಳ್ಕೊಬಾರ್ದು, ಯಾವಾಗಲೂ ನಮ್ದು ಬಿಲೀವ್ ನಮ್ಗೆ ಇಕ್ಕೊಳ್ಬೇಕು, ಒಂದ್ ದೊಡ್ಡ ವ್ಯಕ್ತಿ ಆಗ್ತೀವಿ ಅಂತ. ಅದು ಒಂದು ನಾನು ನಿಮ್ಗೆ ಇವತ್ತು ತೋರಿಸಿದೆ. ಈ ರೀತಿಯಲ್ಲಿ ಏನಂದ್ರೆ ಯಾವಾಗೂ ಇಂಟ್ರೆಸ್ಟ್ ಮಾಡಬಾರ್ದು. ಆ ಸಣ್ಣ ಮಗುದೇ ಇರಲಿ, ಒಂದ್ ದೊಡ್ಡವರು ಇರಲಿ, ಆ ಬಡವರು ಇರಲಿ, ಸೌಕರ್ಯ ಇರಲಿ, ಎಲ್ಲ ಒಂದೇ ನಾವು. ಯಾಕಂದ್ರೆ ಇರೋದು ಈ ದೇಶದಲ್ಲಿ ನಾವು. ಫೈನಲ್ ಆಗಿ ಜೈ ಕರ್ನಾಟಕ, ನಮ್ ಜೈ ಇಂಡಿಯಾ, ಜೈ ಭಾರತ್.